ಸಿಎಂ ಡಿಸಿಎಂ ಬಣಗಳ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಧಮಕಿ ಹಾಕುವ ಮಟ್ಟಕ್ಕೆ ಹೋಯ್ತಾ ಹಾಗಾದ್ರೆ ರಾಜ್ಯದ ರಾಜಕಾರಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ತೀವ್ರಗೊಳ್ಳುತ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಇದು ಪಕ್ಷ ವಿಪಕ್ಷಗಳ ನಡುವಿನ ಕಚ್ಚಾಟ ಅಲ್ಲ, ಧಮಕಿ ಹಾಕುವ ಮಟ್ಟಕ್ಕೆ ಹೋಯ್ತಾ ರಾಜ್ಯ ರಾಜಕಾರಣ ಅನ್ನೋದು. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ತೀವ್ರಗೊಳ್ಳುತ್ತಾ ಹಾಗಾದ್ರೆ ಸಿಎಂ ಪರಮಾಪ್ತ ಸಚಿವರಿಗೆ ಧಮಕಿ ಹಾಕಿದ್ರ ಡಿಕೆಶಿ ಸಹೋದರರು. ಸಚಿವ ಮಹದೇವಪ್ಪಗೆ ಡಿಕೆ ಸುರೇಶ್ ಧಮಕಿ ಹಾಕಿರುವ ಬಗ್ಗೆ ವದಂತಿಗಳು ಹರಿದಾಡ್ತಾ ಇದೆ. ಫೋನ್ ಮೂಲಕ ಮಹದೇವಪ್ಪಗೆ ಡಿಕೆ ಸುರೇಶ್ ಆವಾಜ್ ವದಂತಿ, ಧಮಕಿ ವದಂತಿಯ ಬಗ್ಗೆ ಸಚಿವ ಎಚ್.ಸಿ. ಮಹದೇವಪ್ಪ ಫುಲ್ ಗರಂ ಆಗಿದ್ದಾರೆ. ನನಗೆ ಯಾವನ್ರಿ ಧಮಕಿ ಹಾಕೋನು ಎಂದು ಮಹದೇವಪ್ಪ ಪ್ರಶ್ನೆ. ನನ್ನ ಹಿಂದೆ ಇಡೀ ದಲಿತ ಸಮುದಾಯ ಇದೆ ಗೊತ್ತಾ ಎಂದು ಅಬ್ಬರ. ಧಮಕಿ ಯಾವುದು ನಡೆದಿಲ್ಲ, ಡಿಕೆ ಸುರೇಶ್ ನನಗೆ ಕರೆ ಮಾಡಿಲ್ಲ, ಅಂತಹ ಯಾವುದೇ ಪ್ರಸಂಗ ನಡೆದಿಲ್ಲ, ವಿತೌಟ್ ಎನಿಥಿಂಗ್ ಇದೆಲ್ಲ ಆಗಬಾರದು. ನಾನು ಡಿಕೆ ಸುರೇಶ್ ಮಾತಾಡಿಯೇ ಇಲ್ಲ, ಅದೇಕೆ ಇಂತಹ ಸುದ್ದಿ ಹಬ್ಬಿಸುತ್ತಿದ್ದಾರೆ ಗೊತ್ತಿಲ್ಲ. ಧಮಕಿ ವದಂತಿಯ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಸಚಿವ ಎಚ್.ಸಿ. ಮಹದೇವಪ್ಪ. ಸಿಎಂ ಡಿಸಿಎಂ ಬಣಗಳ ಮಧ್ಯೆ ಬಿಗ್ ಫೈಟ್ ನಡೀತಾ ಇದೆ. ಎಚ್.ಸಿ. ಮಹದೇವಪ್ಪ ಸಿಎಂ ಸಿದ್ದರಾಮಯ್ಯರ ಬಣದಲ್ಲಿ ಗುರುತಿಸಿಕೊಳ್ಳುವಂತಹ ಪ್ರಮುಖ ನಾಯಕ. ಇನ್ನು ಡಿಕೆ ಸುರೇಶ್ ಯಾರ ಬಣ ಯಾರು ಅನ್ನೋದು ನಿಮಗೆ ಹೇಳಬೇಕಾಗೇನಿಲ್ಲ. ಎಚ್.ಸಿ. ಮಹದೇವಪ್ಪರಿಗೆ ಫೋನ್ ಮುಖಾಂತರವಾಗಿ ಕರೆ ಮಾಡಿ ಧಮಕಿ ಹಾಕಿದ್ರ ಎನ್ನುವಂತಹದ್ದು. ಮತ್ತೊಂದು ಕಡೆ ಎಚ್.ಸಿ. ಮಹದೇವಪ್ಪ ಹೇಳ್ತಾರೆ, ನನ್ನ ಹಿಂದೆ ಇಡೀ ದಲಿತ ಸಮಾಜ ಇದೆ ಬೆಂಬಲಕ್ಕೆ, ನನ್ನನ್ನು ಏನೂ ಮಾಡೋದಕ್ಕಾಗಲ್ಲ. ಫೋನ್ ಮೂಲಕ ಮಹದೇವಪ್ಪಗೆ ಡಿಕೆ ಸುರೇಶ್ ಆವಾಜ್ ವದಂತಿ. ಇದು ಊಹಾಪೋಹನ, ಸುಳ್ಳು ವದಂತಿನ, ಮತ್ತೊಂದ ಮಗದೊಂದ. ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಬಣಬಡಿದಾಟಗಳು ನಡೀತಾ ಇದೆಯಾ, ನನಗೆ ಯಾವನ್ರಿ ಧಮಕಿ ಹಾಕೋನು ಎಂದು ಮಹದೇವಪ್ಪ ಪ್ರಶ್ನೆ. ನನ್ನ ಹಿಂದೆ ಇಡೀ ದಲಿತ ಸಮುದಾಯ ಇದೆ ಗೊತ್ತಾ ಎಂದು ಅಬ್ಬರ. ಸೊ ಇವೆಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಪಕ್ಷ ವಿಪಕ್ಷಗಳ ನಡುವೆ ಅಭಿವೃದ್ಧಿಯ ಕಾರ್ಯಕ್ಕೆ ಗಲಾಟೆಗಳಾಗಬೇಕೇ ಹೊರತಾಗಿ ಇದು ಪಕ್ಷ ವಿಪಕ್ಷಗಳ ನಡುವೆ ನಡೀತಾ ಇರತಕ್ಕಂತಹದ್ದು ಅಲ್ಲ. ಸ್ವಪಕ್ಷದಲ್ಲಿ ಇರತಕ್ಕಂತಹ ಪ್ರಮುಖ ನಾಯಕರ ನಡುವೆ ಇರತಕ್ಕಂತಹ ಬಣಗಳ ನಡುವೆ ನಡೀತಾ ಇರತಕ್ಕಂತಹ ತೀವ್ರ ಸಮರ. ಇದು ನಿಜಕ್ಕೂ ಕೂಡ ಒಂದು ಪಕ್ಷದ ಅತ್ಯಂತ ಮಹತ್ವವನ್ನು ಹಾಳುಗೆಡುವಂತಹ ಬೆಳವಣಿಗೆ ಇದು. ಸೊ ಹಿಂಗಾಗಬಾರದು ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಚರ್ಚೆಗಳಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.